ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಪ್ರಸ್ತುತ ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ಇವ್ರು ನೋಡಿ ಸ್ನೇಹಿತರೆ, ಪ್ರಸ್ತುತ 4 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಇಟ್ಕೊಂಡು 20 ಲಕ್ಷ ರೂಪಾಯಿ ಆಸ್ತಿನ ಮನೇಲಿ ಇಟ್ಕೊಂಡು ಪ್ರಸ್ತುತ ಒಬ್ಬ ಗಂಡನ ಹುಡುಕಾಟ ಮಾಡ್ತಿದ್ದಾರೆ. ಇವ್ರ ಹತ್ರ ಒಂದು ಕಾರ್ ಇದೆ, ಮನೆ ಇದೆ, ಆಸ್ತಿ ಇದೆ. ಸೊ ಆ ಒಂದು ಕಾರು ಹೆಂಗಿದೆ ಅಂತ ನಾನು ಆಮೇಲೆ ತೋರಿಸ್ತೇನೆ. ಇವರ ಹೆಸರು ಬಂದುಬಿಟ್ಟು ಭಾಗ್ಯ, ಊರು ಬಂದುಬಿಟ್ಟು ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ಶರೀರ ತೂಕ ಬಂದುಬಿಟ್ಟು 88, ನನ್ನ ವಯಸ್ಸು ಬಂದು 29, ಇವಾಗ ರನ್ನಿಂಗ್ ಆಗ್ತಾಯಿದೆ. ಸೊ ಪ್ರಸ್ತುತ ಕನ್ಯಾ ರಾಶಿ, ಎತ್ತರ ಬಂದುಬಿಟ್ಟು 5.1 ಸೆಂಟಿಮೀಟರ್, ಚಂದನದ ಜೊತೆ ನನ್ನದು ಆ್ಯಂಡ್ ಅದೇ ರೀತಿಯಾಗಿ ಹಸಿದಿರ್ತಕ್ಕಂಥ ಮೈಕಟ್ಟು ನನ್ನದು. ಇವರ ಒಂದು ಜೊತೆ ಹೆಂಗಿದೆ ಅಂತಂದರೆ ಪ್ರಸ್ತುತ ಅಂದರೆ ಚರ್ಮ ಪ್ರಸ್ತುತ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಹುಡುಗನೇ ಬೇಕು. ಬಿಕಾಸ್ ಯಾಕಂತಂದರೆ ನನಗೆ ಇರ್ತಕ್ಕಂಥ ಒಂದು ಗ್ಯಾಂಗು, ನನಗೆ ಇರ್ತಕ್ಕಂಥ ಸಂಬಂಧಿಕರು, ನನಗೆ ಇರ್ತಕ್ಕಂಥ ಗೆಳತಿಯರು ಪ್ರಸ್ತುತ ನನ್ನ ಮದುವೆಗೆ ಕಾಯ್ಕೊಂಡು ಕುಳಿತುಕೊಂಡಿದ್ದಾರೆ. ಪ್ರಸ್ತುತ ನಾನು ಮದುವೆ ಆದರೆ ತುಂಬ ಜಾಮ್ ಜೂಮಾಗಿ ಎಲ್ಲರೂ ಕೂಡ ಕಣ್ಣು ಕುಕ್ಕೋ ರೀತಿ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರ ಒಂದು ಸ್ವಲ್ಪ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಆ್ಯಂಡ್ ಇವರು ಚಿಕ್ಕವರಿದ್ದಾಗಲೂ ಕೂಡ ತುಂಬ ಅಂದರೆ ತುಂಬ ಕೋಪವುಳ್ಳಂಥ ಒಬ್ಬ ಹುಡುಗಿ ಸ್ನೇಹಿತರೆ. ಯಾಕಂತಂದರೆ ಯಾರಾದರೂ ಏನಾದರೂ ಹಠ ಮಾಡಿದ್ರೆ ಬರೀ ಹೊಡೆಯೋರು ಇರೋ ಮನೆಯಲ್ಲಿ. ಹಾಗಾಗಿ ಅವರಿಗೆ ಬೈದು ರೂಢಿಯಾಗಿ ಅದೇ ರೀತಿಯಲ್ಲಿದ್ದಾರೆ. ಇವಾಗೇನಿಲ್ಲ, ನೀವೇನು ಭಯ ಪಡೋಕ್ಕೆ ಹೋಗ್ಬೇಡಿ. ಮದುವೆ ಆದ ನಂತರ ಅವ್ರು ಕೋಪ ಮಾಡ್ಕೊಳ್ಳೋದಲ್ಲ, ನೀವು ಕೋಪ ಮಾಡ್ಕೊಂಡಾಗ ಅವ್ರು ಸೈಲೆಂಟಾಗಿರ್ತಾರೆ. ಇದು ಮ್ಯಾಟ್ರು. ನನಗೆ 3 ಜನ ಸ್ವಲ್ಪ ಬೆಸ್ಟಿ ಇದ್ದಾರೆ. ಬೆಸ್ಟಿ ಅಂದರೆ ಫ್ರೆಂಡ್ಸು. ಸೊ ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಕೂಡ ಬಾಯ್ಸ್ ಇಲ್ಲ, ಓನ್ಲಿ ಗರ್ಲ್ಸ್. ಕ್ರೆಡಿಟ್ ಕಾರ್ಡ್ ಇದೆ ಅಂತೆ ಇವ್ರ ಹತ್ರ, ಅದು ನಿಮಗೆ ಕೊಡ್ತೀನಿ ಆಫ್ಟರ್ ಮ್ಯಾರೇಜ್, ಓಕೆನಾ? ಬಿಫೋರ್ ಅಲ್ಲ, ಆಫ್ಟರ್ ಮ್ಯಾರೇಜ್, ಮದುವೆ ಆದ ನಂತರ ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ನೀವು ಅದನ್ನು ತೆಗೆದುಕೊಂಡು ಎಷ್ಟು ಬೇಕಾದರೂ ದುಡ್ಡು ತೊಗೊಳ್ಳಿ. ಪ್ರಸ್ತುತ ನನ್ನ ಒಂದು ವಿವಾಹ ನನಗೆ ಆರಾಮಾಗಿ ಹ್ಯಾಪಿಯಾಗಿ ಜಾಲಿಯಾಗಿ ಆಗಬೇಕು ಅಷ್ಟೇ, ಮತ್ತಿನ್ನೇನಿಲ್ಲ. ಖುಷಿಯಾಗಿರ್ತಕ್ಕಂಥ ನನ್ನ ಅಪ್ಪ ಅಮ್ಮನ್ನ ನೋಡಿಕೊಂಡು ಹೋದರೆ ಸಾಕು. ಹುಡುಗನ ವಿಚಾರವಾಗಿ ಸ್ವಲ್ಪ ಮ್ಯಾಟ್ರ್ ಇದೆ, ಅದು ಆಮೇಲೆ ಹೇಳ್ತೀನಿ. ಸೊ ಬಿಫೋರ್ ಮ್ಯಾರೇಜ್ ಯಾವ ರೀತಿ ಇರಬೇಕು, ಜೊತೆಗೆ ಆಫ್ಟರ್ ಮ್ಯಾರೇಜ್ ಯಾವ ರೀತಿ ಕನ್ವೆ ಆಗಬೇಕು ಅನ್ನೋದು ಹೇಳಿದರು. ಈ ಒಂದು ಮ್ಯಾಟ್ರಲ್ಲಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಇವಾಗ ಇವರ ನಂಬರ್ ಸಿಗುತ್ತಾ ಅಥವಾ ಜಿಮೇಲ್ ID ಸಿಗುತ್ತಾ, ಹೆಂಗೆ ಇವರನ್ನು ನಾವು ಮಾತಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ, ವಿತ್ ಅವರ ಒಂದು ಕಾರಿನ ಫೋಟೋವೊಂದಿಗೆ. ಆ್ಯಂಡ್ ಇದೇ ಅವರ ಒಂದು ಕಾರಿನ ಫೋಟೋ ಆಗಿರುತ್ತೆ. ಫಾನ್ಸಿ ನಂಬರ್ ಕೂಡ ಇವರು ಪ್ರಸ್ತುತ ಪಡೆದುಕೊಂಡಿದ್ದಾರೆ. ಸೊ ನೋಡ್ತಿದ್ದೀರಲ್ವಾ, ಡಿಟ್ಟೋ ಇದೆ ಅಂದರೆ ಇದೇ ರೀತಿ ಇಲ್ಲ. ನಾನು ಫೋಟೋ ಅವ್ರು ಕಳಿಸಿರೋದು ಆ ರೀತಿ ಕಾರ್ ಇದೆ ಅಂತ ಅಂದ್ಬಿಟ್ಟು ಬೇರೆ ಒಂದು ಫೋಟೋ. ಅವ್ರ ಹತ್ರ ಇರ್ತಕ್ಕಂಥದ್ದು ಒಂದು ಹಳೆಯ ಒಂದು ಗಾಡಿ. ಸೊ ಅದು ಹೆಂಗಾದರೂ ಇರಲಿ, ಹಾಳಾಗೋಗಲಿ, ನಮ್ಗೆ ಬೇಕಾಗಿಲ್ಲ, ಅವರ ವಿಚಾರವಷ್ಟೇ ನಾವು ಮಾತಾಡೋಣ. ಸೊ ಹುಡುಗನ ವಿಚಾರ ನಾವು ಕೇಳಿದಾಗ ಪ್ರಸ್ತುತ ಅವರು ಹೇಳಿರೋದು, ಹುಡುಗ ಬಂದ್ಬಿಟ್ಟು ಚಟಗಳನ್ನು ಮುಕ್ತವಾಗಿರ್ತಕ್ಕಂಥ ಹುಡುಗ. ಹೈಟಲ್ಲಿ ಸ್ವಲ್ಪ ಜಾಸ್ತಿನೇ ಇರಲಿ. ಬಿಕಾಸ್ ನನ್ನನ್ನು ನೋಡ್ತಕ್ಕಂತಹ ಹುಡುಗರು ಅಥವಾ ಹುಡುಗಿಯರು ಒಂದು ನಾಚಿಕೊಳ್ಳುವಂಥ ರೀತಿ ಇರಬೇಕು. ಸ್ವಲ್ಪ ರೊಮ್ಯಾಂಟಿಕ್ ಆಗಿರಬೇಕು ಹುಡುಗ. ರೊಮ್ಯಾಂಟಿಕ್ ಅಂತಂದರೆ ಪ್ರಪೋಸ್ ಮಾಡೋದಾಗಿರಲಿ, ಯಾರಾದರೂ ಬಂದುಬಿಟ್ಟು ನಿಮ್ಮ ವೈಫಿನ ಹೆಸರೇನಂದಾಗ ಅವಾಗ ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಯಲ್ಲಿ ಹೇಳುವಂಥ ಶೈಲಿ ಆಗಿರಲಿ. ಯಾರಾದರೂ ಮಾತನಾಡಿದಾಗ ಜಗಳವಾಡದ ರೀತಿಯಲ್ಲಿ ಅವ್ರ ಜೊತೆ ಪ್ರೀತಿಯಿಂದ ಕನ್ವೆ ಮಾಡುವಂತಹ ಒಂದು ಶೈಲಿ ಆಗಿರಲಿ, ಚೆನ್ನಾಗಿರಬೇಕು. ಹುಡುಗನ ವಯಸ್ಸು ಇವಾಗ ಪ್ರೆಸೆಂಟಾಗಿ 30 ಇದ್ದರೆ ಒಪ್ಪಿಗೆ ನೀಡ್ತೀನಿ, 30ರ ಮೇಲ್ಗಡೆ ಇದ್ದರೆ ನೋಡೋದಕ್ಕೆ ಚೆನ್ನಾಗಿದ್ರು ಕೂಡ ಒಪ್ಪಿಗೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರ ನಂಬರ್ ಕೊಟ್ಟಿಲ್ಲ ಸ್ನೇಹಿತರೆ, ದಯವಿಟ್ಟು ಬೈಯಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನಂಬರ್ ನಾನಿಲ್ಲಿ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಜಾಯ್ನ್ ಆದರೆ ಸಿಗುತ್ತೆ. ಇಲ್ಲಾಂದರೆ sri9591 gmail.comಗೆ ಮೇಲ್ ಮಾಡಿದ್ರು ಕೂಡ ಸಿಗುತ್ತೆ. ದ ಚಾಯ್ಸ್ ಆಫ್ ಯು. ನಾನು 2 ರೀತಿಯ ಆಪ್ಷನ್ ಕೊಟ್ಟಿದ್ದೇನೆ, ಅದರಲ್ಲಿ ನೀವು ಉಪಯೋಗಿಸುವಂತಹ ರೀತಿ ಯಾವುದು ಅಂತ ನೀವೇ ತಿಳ್ಕೊಂಡು ಪ್ರಸ್ತುತ ಮಾಹಿತಿಗಳನ್ನು ಕಳಿಸಿಕೊಡಿ. ಇನ್ನು ಈ ಒಂದು ಕಾರು ಸುತ್ತಾಡೋಕ್ಕೆ ಅಂತ ಯೂಸ್ ಮಾಡುವಂತಹ ಒಂದು ಕಾರು, ಫೋಟೋ ವಿತ್ ಒಳಗಡೆ ಇರ್ತಕ್ಕಂಥ ಸಿಸ್ಟಮು ಕೂಡ ಕಳಿಸಿದ್ದಾರೆ. ಎಲ್ಲವನ್ನು ನೋಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಳಿ. ಯಾಕಂತಂದರೆ ಸೊ ಒಂದಕ್ಕೆ ಸೀಮಿತ ಆಗಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಯಾವುದಕ್ಕೂ ಕೂಡ. ಇವಾಗ ಒಂದು ಕೆಲಸ ನಾನು ಮಾಡ್ತೀನಿ ಅಂದರೆ ಯಾವುದೊಂದು ಡೀಲರ್ಶಿಪ್ ಹಿಡಿದಿದ್ದೀನಿ, ಓಕೆನಾ ಸರ್, 1 ಲಕ್ಷಕ್ಕೆ ಇದನ್ನು ಮಾಡಿಕೊಡ್ತೀನಿ ಸರ್ ಅಂದಾಗ ಒಮ್ಮೆಲೇ ಆಟೋಮೆಟಿಕಾಗಿ 1 ಲಕ್ಷ ಹಾಕೋದಲ್ಲ. ಸ್ಟಾರ್ಟಿಂಗು ಒಂದು 10,000 ರೂಪಾಯಿ ಹಾಕಬೇಕು, ಆನಂತರ 5,000 ರೂಪಾಯಿ, ಆನಂತರ 5,000, ಈ ರೀತಿ ಕೆಲಸ ಮಾಡ್ತಾ ಆ ಒಂದು ದುಡ್ಡನ್ನು ಹಾಕಬೇಕು ಹೊರತು ಒಮ್ಮೆ ಹಾಕೋದಲ್ಲ. ಅದೇ ರೀತಿಯಲ್ಲಿ ಇವರ ಒಂದು ಲೈಫಲ್ಲೂ ಕೂಡ ಒಮ್ಮೆಲೆ ಅವ್ರು ಚೆನ್ನಾಗಿದ್ದಾರೆ ಅಂತ ಮದುವೆ ಆಗಬೇಡಿ. ಅವರಿಂದ ಚೆನ್ನಾಗಿರ್ತಕ್ಕಂಥ ಹುಡುಗಿನ ಮದುವೆ ಆದರೆ ನನಗೆ ಬೆನಿಫಿಟ್ ಏನು, ಅದರಿಂದ ಏನಾದರೂ ಯೂಸ್ ಇದೆಯಾ, ಜೊತೆಗೆ ಏನಾದರೂ ಹೆಲ್ಪ್ ಆಗುತ್ತಾ, ಸೊ ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಸೊ ಈ ಒಂದು ಕಾರು ಸುತ್ತಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ. ಕಂಫರ್ಟಬಲ್ ಸೀಟ್ ಇದೆ ಬ್ಯಾಕ್ ಸೈಡಲ್ಲಿ, ಅವರ ಫ್ರೆಂಡ್ಸು ಅಂತ ತಿರುಗಾಡೋದಕ್ಕೆ.
ಡೀಸೆಲ್ ಹಾಕ್ಬೋದು ಸ್ನೇಹಿತರೆ, ಡೀಸೆಲ್ ವೇರಿಯಂಟು. ಆ್ಯಂಡ್ ಸ್ಪೀಡಲ್ಲೂ ಕೂಡ 130 ಕಿಲೋಮೀಟರ್ವರೆಗೂ ಸ್ಪೀಡ್ ಹೋಗುತ್ತೆ. ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ಆ್ಯಂಡ್ ಹೈಜೆನಿಕ್ ಆಗಿರ್ತಕ್ಕಂಥ ಕ್ವಾಲಿಟಿ ಜೊತೆಗೆ ಇದರ ಒಂದು CC ಬಂದ್ಬಿಟ್ಟು ಎಷ್ಟೋ 3900 ಮೇಲ್ಗಡೆ ಏನೋ ಹೇಳಿದ್ದಾರೆ ಸ್ನೇಹಿತರೆ. CC ಬ್ಯಾಟ್ರಿ ಪಿಕಪ್ ಇದೆ ಮತ್ತು ಚೆನ್ನಾಗೇ ಇದೆ. ಹಳೆ ಮಾಡೆಲ್ ಅಂತ ಅನಿಸಲ್ಲ, ಸ್ವಲ್ಪ ಸರ್ವಿಸಿಂಗ್ ಮಾಡಿಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲು. ಮತ್ತೆ ನಾನು